ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಲೋಕಸಭಾ ಚುನಾವಣೆ ಆಯಿತು, ಮೋದಿ ನೇತೃತ್ವದ ಹೊಸ ಸರ್ಕಾರವೂ ಬಂತು. ಆದರೆ ಉತ್ತರ ಪ್ರದೇಶದಲ್ಲಿನ ಬಿಜೆಪಿ ಸೋಲಿನ ವಿಮರ್ಶೆ ಮಾತ್ರ ನಿರಂತರವಾಗಿ ನಡೀತಾನೆ ಇದೆ. ಉತ್ತರ ಪ್ರದೇಶದಲ್ಲಿ ಸದ್ಯ ಸೆಕೆಂಡ್ ಲೈನ್ ಲೀಡರ್ಗಳ ತಲೆದಂಡ ಜೋರಾಗಿ ಸಾಗ್ತಾ ಇದೆ. ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾದ ನಂತರ ಬಿಜೆಪಿ ಸ್ಥಾನದಲ್ಲಿದ್ದ ಲೀಡರ್ಗಳ ರಾಜೀನಾಮೆ ಪರ್ವ ಈಗ ಜೋರಾಗಿ ಶುರುವಾಗಿದೆ. ಕೇಶವ್ ಪ್ರಕಾಶ್ ಮೌರ್ಯ, ಬ್ರಿಜೇಶ್ ಪಾಠಕ್ ಸದ್ಯ ಸಕ್ರಿಯ ರಾಜಕೀಯದಿಂದ ದೂರವಾಗಿ ಬಹುತೇಕ ಸಂಘ ಪರಿವಾರ ಸೇರೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಕಾರಣ, ಸಿಎಂ ಯೋಗಿ ಆದಿತ್ಯನಾಥ್ ರಾಜ್ಯಪಾಲರಾದ ಆನಂದ್ ಬೇನಿ ಭೇಟಿ ಮಾಡಿದ್ದು, ಈ ಪ್ರಕಾರ ಶೀಘ್ರದಲ್ಲೇ ಯೋಗಿ ಸಚಿವರ ಟೀಮ್ ಪುನರ್ರಚನೆ ಸಾಧ್ಯತೆ ಇದೆ. ಈ ಎಲ್ಲ ಮಿಂಚಿನ ಸಂಚಾರಕ್ಕೆ ಸಮೀಪದಲ್ಲೇ ಇರುವ ಯುಪಿ ವಿಧಾನಸಭಾ ಎಲೆಕ್ಷನ್ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಲೋಕಸಭೆಯಂತೆ ವಿಧಾನಸಭಾ ಚುನಾವಣೆಯಲ್ಲೂ ಯುಪಿ ಜನರು ಉಲ್ಟಾ ಹೊಡೆಯದೆ ಬಿಜೆಪಿ ಒಲವು ಹೇಗೆ ಉಳಿಸಿಕೊಳ್ಳಬೇಕು ಅಂತ ಹೇಳಿ ಕಸರತ್ತು ನಡೀತಾ ಇದೆ. ಸದ್ಯಕ್ಕಂತೂ ಯೋಗಿ ಸ್ಥಾನದಲ್ಲಿ ಯಾವುದೇ ಬದಲಾವಣೆಗಳು ಸಾಧ್ಯವಿಲ್ಲ. ಈ ಸಂಬಂಧ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ, ಗೃಹ ಮಂತ್ರಿ ಅಮಿತ್ ಶಾ ಹಾಗೂ ಪಿಎಂ ಮೋದಿಯನ್ನ ಯೋಗಿ ಭೇಟಿ ಮಾಡಿ ಮಾತುಕತೆ ಮುಗಿಸಿದ್ದಾರೆ ಅನ್ನೋ ಮಾಹಿತಿ ಹರಿದಾಡ್ತಾ ಇದೆ. ಈ ಸಾಲು ಸಾಲು ಮೀಟಿಂಗ್ಗಳ ಪ್ರತಿಫಲವು ಸದ್ಯ ಯುಪಿ ಯೋಗಿ ಮಾರ್ಗದಲ್ಲೇ ನಡೆಯಲಿ. ಸೋಲಿನ ಹೊಣೆ ಭೂಪೇಂದ್ರ ಚೌಧರಿ ಹೊತ್ತಿದ್ದು, ಅವರೇ ತಮ್ಮ ಸ್ಥಾನ ಬದಲಾಯಿಸಲಿ, ಹಾಗೆ ಸಂಘದಲ್ಲಿ ಉಳಿದವರಿಗೆ ಅಂದ್ರೆ ಸ್ಥಾನ ಕಳೆದುಕೊಂಡವರಿಗೆ ಮಣೆ ಹಾಕಲಾಗುತ್ತೆ ಎಂಬ ಚರ್ಚೆಯೂ ಇದೆ. ಸಂಘ ಹಾಗೂ ಬಿಜೆಪಿ ಎರಡರ ಮಧ್ಯೆ ಸಮನ್ವಯ ತರುವ ಅಧಿಕಾರಿಯನ್ನ ತರುವಂತಹ ಲೆಕ್ಕಾಚಾರವು ನಡೀತಾ ಇದೆ. ಕೇಶವ್ ಪ್ರಕಾಶ್ ಮೌರ್ಯ, ಬ್ರಿಜೇಶ್ ಪಾಠಕ್ ಹಾಗೂ ದೆಹಲಿಯ ಆ ಲೀಡರ್ ಅಂದ್ರೆ ಅಮಿತ್ ಶಾ ಯಾರೇ ಸೋಲಿನ ಹಿಂದೆ ಕೈವಾಡ ಇದ್ರೂ ಸದ್ಯಕ್ಕೆ ನಿಲ್ಲಬೇಕು, ಯೋಗಿ ಪರ್ವ ಮುಂದುವರಿಯಲಿ ಅಂತ ಚರ್ಚೆ ಮುಗ್ದಿದೆ. ಹೀಗಂತ ಖುದ್ದು ತಾಕೀತು ಮಾಡಿರೋದು ಪಿಎಂ ನರೇಂದ್ರ ಮೋದಿ. ಈ ಮಧ್ಯೆ ಕೇಶವ್ ಪ್ರಕಾಶ್ ಮೌರ್ಯ ಟ್ವೀಟ್ ಮಾಡಿದ್ದಾರೆ. ಕಾರ್ಯಕರ್ತರ ನೋವು ನನಗೂ ಇದೆ, ಹಾಗೆ ಸಂಘ ಬಿಜೆಪಿಗಿಂತ ಯಾರು ದೊಡ್ಡವರಲ್ಲ ಅಂತ ಸಂದೇಶ ಕೂಡ ಹಾಕಿದ್ರು. ಕೇಂದ್ರ ಬಿಜೆಪಿ ಸೂಚನೆ ಮೇರೆಗೆ ಸಂದೇಶ ಡಿಲೀಟ್ ಸಹ ಮಾಡಲಾಗಿತ್ತು. 2017ರ ರಿಸಲ್ಟ್ ಈಗ 2027ರಲ್ಲಿ ರಿಪೀಟ್ ಮಾಡಬೇಕಾಗಿದೆ. ಮತ್ತೆ ಬಿಜೆಪಿ ರಂಗು ಎಲ್ಲೆಡೆ ಮೂಡಬೇಕಾಗಿದೆ. ಬಿಜೆಪಿ ಕೇಶವ್ ಪ್ರಕಾಶ್ ಮೌರ್ಯ ಯೋಗಿ ಸೋಲನ್ನ ಒಪ್ಪಿ ರಾಜೀನಾಮೆ ನೀಡಿ ಮನೆ ಕಡೆ ನಡೆಯುತ್ತಾರೆ ಎಂಬ ಮಾರ್ಮಿಕ ಮಾತುಗಳು ಹರಿದಾಡ್ತಾ ಇತ್ತು. ಈಗ ಲೆಕ್ಕಾಚಾರ ಉಲ್ಟಾ ಆಗಿದೆ. ಕೇಶವ್ ಪ್ರಕಾಶ್ ಮೂಲೆ ಸೇರಿ ಮತ್ತೆ ಯೋಗಿ ಆರ್ಭಟ ಮುಂದುವರಿಯಲಿದೆ. ಕಾರಣ, ಯೋಗಿ ಪರ ನಿಂತ ಪಿಎಂ ನರೇಂದ್ರ ಮೋದಿ ಇನ್ನು ಕದ್ದು ಮುಚ್ಚಿ ಆಟ ಆಡೋದಕ್ಕೆ ಆಗಲ್ಲ. ಇನ್ನೇನಿದ್ರೂ ಮೋದಿ ಜೊತೆಗೆ ಯೋಗಿ ಯುಗ ಮತ್ತೆ ಯುಪಿಯಲ್ಲಿ ರಾರಾಜಿಸಲಿದೆ. ತೆರೆಮರೆ ವಿರೋಧಗಳ ಕಸರತ್ತು ಮೂಲೆ ಸೇರಲಿದೆ. ನಮಸ್ಕಾರ. ಕೂತಲ್ಲೇ ಕಾಸು ಮಾಡಬೇಕಾ? ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ? ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್. ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ. 3 months ಕಂಪನಿಗಳ ರಿಸಲ್ಟ್, ಕ್ರೆಡಿಟ್, ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ. ಟೆಕ್ನಿಕಲ್ ಮಾಹಿತಿ, ಕ್ಯಾಂಡಲ್ ಸ್ಟಿಕ್, ಇಂಡಿಕೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ. ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ? ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೇಲ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ. ಷೇರು ಪರ್ಚೇಸ್, ಫ್ಯೂಚರ್ ಆಪ್ಷನ್ಸ್, ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್. ಇನ್ಯಾಕೆ ತಡ, ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ. ನಿಮಗೆ ಬಿಟ್ಟಿ ಅಡ್ವೈಸ್. ಫುಲ್ ಫ್ರೀ ಅಡ್ವೈಸ್.